ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಮ್ಮಂತ ಜನಸಾಮಾನ್ಯರಿಗೆ ಫ್ಲೈಟ್ ಅಲ್ಲಿ ಓಡಾಡೋದು ಅಂದ್ರೆ ತಿರುಗನ ಕನ್ಸು ಕಾಣೋದು ಅಂತಾರಲ್ಲ, ಹಾಗಾಗಿರತ್ತೆ. ಫ್ಲೈಟ್ ಅಂದ್ರೆ ಸಾಕು, ಸಿಕ್ಕಾಪಟ್ಟೆ ಟಿಕೆಟ್ ಫೇರ್ ಇರುತ್ತೆ, ತುಂಬಾ ಕಷ್ಟ ಓಡಾಡೋದು ಅಂತ ಅನ್ಸುತ್ತೆ. ಆದ್ರೆ ಈಗ ನಮ್ಮ ಜನಸಾಮಾನ್ಯರಿಗೋಸ್ಕರ ವಿಮಾನಯಾನ ಸೌಕರ್ಯ ನೀಡುವ ಉಡಾನ್ಗೆ ಚಾಲನೆ ನೀಡಲಾಗಿದೆ. ಮಾರುಕಟ್ಟೆ ಆಧಾರಿತ ತಂತ್ರಜ್ಞಾನ ಮೂಲಕ ದೇಶೀಯ ಮಟ್ಟದಲ್ಲಿ ಅಂತರ ವಲಯಗಳ ವಿಮಾನ ಹಾರಾಟಕ್ಕೆ ಉತ್ತೇಜನ ನೀಡಿದ ವಿಶ್ವದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಹೌದು, ಕಡಿಮೆ ದರದಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳ ನಡುವೆ ವಿಮಾನಯಾನಕ್ಕೆ ಅವಕಾಶ ನೀಡುವ ಮಹತ್ವಾಕಾಂಕ್ಷೆಯ ಉಡಾನ್ ವಿಮಾನ ಸೇವೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಹಸಿರು ನಿಶಾನೆ ತೋರಿದ್ರು. ಇನ್ನು ನಾಗರಿಕರಿಗೆ ಕಡಿಮೆ ದರದಲ್ಲಿ ವಿಮಾನಯಾನದ ಸೌಕರ್ಯ ನೀಡುವ ನಿಟ್ಟಿನಲ್ಲಿ ಇಂಥ ಪ್ರಯತ್ನ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. 2016ರಲ್ಲಿ ಅಸ್ತಿತ್ವಕ್ಕೆ ತರಲಾಗಿದ್ದ ಪ್ರಾಂತೀಯ ಮಟ್ಟದ ಸಂಪರ್ಕ ಯೋಜನೆಗಳ ಅನ್ವಯ ಉಡಾನ್ ಯೋಜನೆಯನ್ನ ರೂಪಿಸಲಾಗಿದೆ. 2015ರಲ್ಲಿ ರೂಪಿಸಲಾಗಿದ್ದ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನಿಯಮಾವಳಿಗಳ ಅಡಿಯಲ್ಲಿ ಈ ಸಮಗ್ರ ಯೋಜನೆಯನ್ನ ಕಾರ್ಯಗತಗೊಳಿಸಲಾಗಿದೆ. ಇನ್ನು ಇದರ ಬೆಲೆ ಹೇಗೆ? ಇನಾಗ್ರೇಷನ್ ಟೈಮ್ ಅಲ್ಲಿ ದೆಹಲಿ ಶಿಮ್ಲಾ ನಡುವಿನ ಮೊದಲ ಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಯಾನದಲ್ಲಿ ಪ್ರತಿ ಟಿಕೆಟ್ ದರ ₹1920 ನಿಗದಿಪಡಿಸಲಾಗಿತ್ತು. ಹೀಗೆ ನಾನಾ ಭಾಗಗಳಲ್ಲಿನ ನಗರಗಳಿಗೆ ವಿವಿಧ ರೀತಿಯ ದರಗಳನ್ನ ನಿಗದಿಪಡಿಸಲಾಗುವುದು ಅಂತ ಹೇಳಲಾಗಿದೆ. ಸೊ ಅಟ್ಲೀಸ್ಟ್ ಈ ಉಡಾನ್ ನಿಂದ ಜನಸಾಮಾನ್ಯರಿಗೆ ಫ್ಲೈಟ್ ಅಲ್ಲಿ ಓಡಾಡುವಂತಹ ಚಾನ್ಸ್ ಅಂತೂ ಸಿಗತ್ತೆ. ಫ್ಲೈಟ್ ಅಲ್ಲೆಲ್ಲ ಕಡಿಮೆ ಅಂದ್ರೂ ಪ್ರತಿಯೊಂದು ಟಿಕೆಟ್ ಕೂಡ ಎಲ್ಲೇ ಹೋಗ್ಬೇಕಾದ್ರೂ 10,000 ಮೇಲ್ಪಟ್ಟೆ ಇರತ್ತೆ. ಆದ್ರೆ ಉಡಾನ್ ಫ್ಲೈಟ್ ಟಿಕೆಟ್ಸ್ ತುಂಬಾನೇ ಕಡಿಮೆ ಇರತ್ತೆ. ಸೊ ಇನ್ನೇನ್ ಯೋಚನೆ ಇಲ್ಲ, ಆರಾಮಾಗಿ ಯಾರೇ ಆಗ್ಲಿ ಫ್ಲೈಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.